ಹಾಯ್ ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ 20 ಪ್ರಶ್ನೆಗಳ ಸಂಪೂರ್ಣ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಿಸಿದಂಥ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಾಗುತ್ತದೆ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದ ರಾಜ್ಯವಾಗಿದೆ ಎನ್ನುವ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ ನೋಡಿಕೊಳ್ಳೋದಾದರೆ ಮೊದಲನೇದಾಗಿ ಪಶ್ಚಿಮ ಬಂಗಾಳ, ಎರಡನೇದಾಗಿ ಬಿಹಾರ ಹಾಗೂ ಮೂರನೇದಾಗಿ ಛತ್ತೀಸ್ಗಢ ಮತ್ತು ನಾಲ್ಕನೇದಾಗಿ ಜಾರ್ಖಂಡ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ಬಿಹಾರ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಈ ಬಿಹಾರ ರಾಜ್ಯ ಒಟ್ಟು ಎಷ್ಟು ಜನಸಾಂದ್ರತೆಯನ್ನು ಹೊಂದಿದೆಯಪ್ಪ ಅಂದರೆ 1102 ಪ್ರತಿ ಚದರ ಕಿಲೋಮೀಟರ್ಗೆ 1102 ಜನಸಂಖ್ಯೆಯನ್ನು ಹೊಂದುವ ಮೂಲಕ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಯಾವ ರಾಜ್ಯ? ಬಿಹಾರ ರಾಜ್ಯ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ನಗರ. ಬೆಂಗಳೂರು ನಗರವು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಕೊಡಗು ಜಿಲ್ಲೆ ಹಾಗೂ ಅತಿ ಹೆಚ್ಚು ಬೆಂಗಳೂರು ನಗರ ಜನಸಾಂದ್ರತೆಯನ್ನು ಹೊಂದಿರೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಬೆಂಗಳೂರು ನಗರವಾದರೆ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು ಜಿಲ್ಲೆ. ನೆಕ್ಸ್ಟ್ ಕ್ವೆಶನ್. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅನ್ನೋ ಪ್ರಶ್ನೆ ಇದೆ. ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ, ಇದಕ್ಕೆ ಇಂಗ್ಲೀಷ್ನಲ್ಲಿ NCRB ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ NCRB ಪರೀಕ್ಷೆಯಲ್ಲಿ ಈ ಒಂದು NCRB ಲಾಂಗ್ ಫಾರ್ಮ್ಸ್ ಆಗಿ ಕೇಳಿದ್ದಾರೆ. ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಗೃಹ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಅಂಕಿಅಂಶ ಹಾಗೂ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ಈ ರೀತಿಯಾದ 4 ಆಪ್ಷನ್ಸ್ ಇವೆ. ಇದಕ್ಕೆ ಸರಿಯಾದ ಉತ್ತರ ಗೃಹ ಸಚಿವಾಲಯ. ಇದನ್ನು ಹಿಂದೆ ನಡೆದಂಥ PSI ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ಹೀಗಾಗಿ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಈ NCRB ಲಾಂಗ್ ಫಾರ್ಮ್ ಏನಪ್ಪ ಅಂದರೆ NCRB ಲಾಂಗ್ ಫಾರ್ಮ್ ಬಗ್ಗೆ ತಿಳಿದುಕೊಳ್ಳೋದಾದರೆ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಎನ್ನುವುದು NCRBಯ ಲಾಂಗ್ ಫಾರ್ಮ್ ಇದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಇದು NCRBಯ ಲಾಂಗ್ ಫಾರ್ಮ್ ಇದೆ. ಇದನ್ನು ಸ್ಥಾಪನೆ ಮಾಡಿದ್ದು ಯಾವಾಗಪ್ಪ ಅಂದರೆ 1986 ಮಾರ್ಚ್ 11. 1986 ಮಾರ್ಚ್ 11ರಂದು NCRBಯನ್ನು ಸ್ಥಾಪನೆ ಮಾಡಲಾಯಿತು. ಪ್ರಸ್ತುತ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿದೆ. ಇದರ NCRBಯ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. NCRB ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಸ್ತುತ ನಮ್ಮ ಭಾರತದ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿ G. ಪರಮೇಶ್ವರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್ ಕ್ವೆಶನ್. ಇವುಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದೆನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸು ಕರ್ನಾಟಕ, ಅಸ್ಸಾಂ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಈ ಥರದ 4 ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ಅಸ್ಸಾಂ ರಾಜ್ಯವು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂಥ ರಾಜ್ಯವಾಗಿದೆ. ಇನ್ನು ಈ ಚಹಾದ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಭಾರತಕ್ಕೆ ಮೊದಲ ಬಾರಿಗೆ ಚಹಾವನ್ನು ಪರಿಚಯಿಸಿದವರು ಯಾರನ್ನು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಭಾರತಕ್ಕೆ ಮೊದಲ ಬಾರಿಗೆ ಚಹಾವನ್ನು ಪರಿಚಯಿಸಿದವರು ಲಾರ್ಡ್ ವಿಲಿಯಂ ಬೆಂಟಿಕ್. ಭಾರತಕ್ಕೆ ಮೊದಲ ಬಾರಿಗೆ ಚಹಾವನ್ನು ಪರಿಚಯಿಸಿದವರು ಲಾರ್ಡ್ ವಿಲಿಯಂ ಬೆಂಟಿಕ್. ಹಾಗಾದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂತಹ ರಾಜ್ಯಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಅಸ್ಸಾಂ ಹಾಗೂ 2ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯವಿದೆ. 2ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯವಿದೆ. ಈ ಪಶ್ಚಿಮ ಬಂಗಾಳದಲ್ಲಿರುವಂತಹ ಡಾರ್ಜಿಲಿಂಗ್ ಎನ್ನುವಂಥ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂಥ ಚಹಾವು ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಹಾಗೂ ಅತ್ಯಂತ ಸುಪ್ರಸಿದ್ಧವಾಗೂ ತಾಜಾವಾದಂಥ ಡಾರ್ಜಿಲಿಂಗ್ ಟೀ ಆಗಿದೆ. ನಮ್ಮ ಭಾರತದಲ್ಲಿ GI ಟ್ಯಾಗನ್ನು ನೀಡ್ತಾರೆ ಪ್ರತಿ ವರ್ಷ. ಈ GI ಟ್ಯಾಗನ್ನು ಪಡೆದುಕೊಂಡಂಥ ಭಾರತದ ಮೊದಲ ಉತ್ಪನ್ನ ಯಾವುದಪ್ಪ ಅಂದರೆ ಡಾರ್ಜಿಲಿಂಗ್ ಟೀ. ಇದು ನಮ್ಮ ಭಾರತದಲ್ಲಿ GI ಟ್ಯಾಗನ್ನು ಪಡೆದುಕೊಂಡಂಥ ಮೊದಲ ಉತ್ಪನ್ನವಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಈ ಪಶ್ಚಿಮ ಬಂಗಾಳದಲ್ಲಿರುವಂಥ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ವೈಟ್ ಟೀ ಹಾಗೂ ಗ್ರೀನ್ ಟೀಗೆ ಸಹ GI ಟ್ಯಾಗನ್ನು ನೀಡಲಾಗಿದೆ. ವೈಟ್ ಟೀ ಹಾಗೂ ಗ್ರೀನ್ ಟೀಗೆ ಸಹ ಇತ್ತೀಚೆಗೆ GI ಟ್ಯಾಗನ್ನು ನೀಡಲಾಗಿದೆ. ವೈಟ್ ಟೀ ಹಾಗೂ ಗ್ರೀನ್ ಟೀ.
ಈ ಪಶ್ಚಿಮ ಬಂಗಾಳದಲ್ಲಿ ಒಂದು ಬಂದರು ಸಹ ಕಂಡು ಬರ್ತಿದೆ. ಆ ಬಂದರ ಹೆಸರು ಏನಪ್ಪ ಅಂದರೆ, ಪಶ್ಚಿಮ ಬಂಗಾಳದ ನೀರು ಒಂದು ಬಂದರು ಇದೆ, ಆ ಬಂದರ ಹೆಸರು ಏನಪ್ಪ ಅಂದ್ರೆ ಪಶ್ಚಿಮ ಬಂಗಾಳ. ಈ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಲ್ಕತ್ತಾ ಬಂದರು ಕಂಡು ಬರ್ತಿದೆ. ಕಲ್ಕತ್ತಾ ಬಂದರು, ಈ ಕಲ್ಕತ್ತಾ ಬಂದರು ಇದಕ್ಕೆ ಭಾರತದ ಚಹಾದ ಬಂದರು ಎಂದು ಸಹ ಕರೀತಾರೆ. ಕಲ್ಕತ್ತಾ ಬಂದರು ಇದು ನಮ್ಮ ಭಾರತದ ಚಹಾದ ಬಂದರು ಎಂದು ಸಹ ಕಲ್ಕತ್ತಾ ಬಂದರಿಗೆ ಚಹಾದ ಬಂದರು ಎಂದು ಸಹ ಕರೆಯಲಾಗುತ್ತಿದೆ. ಇನ್ನು ನಮ್ಮ ಭಾರತದಲ್ಲಿರುವಂಥ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಹೀಗಾಗಿ ಈ ಒಂದು ಕಲ್ಕತ್ತಾ ಬಂದರಿಗೆ ಪೂರ್ವ ಭಾರತದ ಒಡವೆ ಎಂದು ಸಹ ಕರೆಯಲಾಗುತ್ತಿದೆ. ಅದೇ ರೀತಿಯಾಗಿ ಈ ಕಲ್ಕತ್ತಾ ಬಂದರಿಗೆ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತಿದೆ. ಈ ಒಂದು ಬಂದರಿನ ಹೆಸರು ಏನಪ್ಪ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಸಹ ಈ ಕಲ್ಕತ್ತಾ ಬಂದರಿಗೆ ಕರೆಯಲಾಗುತ್ತದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಇದನ್ನು ಸಹ ಕಲ್ಕತ್ತಾ ಬಂದರಿಗೆ ಕರೆಯಲಾಗುತ್ತದೆ. ಇದಿಷ್ಟು ಈ ಒಂದು ಪ್ರಶ್ನೆಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಕ್ವೆಶ್ಚನ್, ಪ್ರದೇಶದ ಪ್ರಕಾರ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಎನ್ನುವ ಪ್ರಶ್ನೆ ಇದೆ. ಪ್ರದೇಶದ ಪ್ರಕಾರ ಅಂದರೆ ಕಿಲೋಮೀಟರ್, ಈ ಒಂದು ಚೌಕಾಕಾರದಲ್ಲಿ ಒಂದು ವಿಸ್ತೀರ್ಣ ಇರುತ್ತೆ. ಇದರಲ್ಲಿ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆ ಯಾವುದು ಎನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್: ಮೊದಲನೇದಾಗಿ ರಾಮನಗರ, ಎರಡನೇದಾಗಿ ಚಿಕ್ಕಬಳ್ಳಾಪುರ, ಮೂರನೇದಾಗಿ ಕೊಡಗು ಹಾಗೂ ನಾಲ್ಕನೇದಾಗಿ ಬೆಂಗಳೂರು ನಗರ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್, ಬೆಂಗಳೂರು ನಗರ. ಬೆಂಗಳೂರು ನಗರವು ಪ್ರದೇಶದ ಪ್ರಕಾರ ಕರ್ನಾಟಕದ ಅತ್ಯಂತ ಕಡಿಮೆ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಜನಸಂಖ್ಯೆ ಹಾಗೂ ಜನಸಾಂದ್ರತೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ, ವಿಸ್ತೀರ್ಣದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಜನಸಂಖ್ಯೆ ಮತ್ತು ಜನಸಾಂದ್ರತೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಯಾವುದು? ಬೆಂಗಳೂರು ನಗರ. ಅದೇ ರೀತಿಯಾಗಿ ವಿಸ್ತೀರ್ಣದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂಥ ನಮ್ಮ ಕರ್ನಾಟಕದ ಜಿಲ್ಲೆಯಾಗಿದೆ. ಇನ್ನು ಅತಿ ಕಡಿಮೆ ವಿಸ್ತೀರ್ಣ ಹೊಂದಿರುವಂಥ ಕರ್ನಾಟಕದ ಎರಡನೇ ಜಿಲ್ಲೆ ಯಾವುದಪ್ಪ ಅಂದರೆ ಕೊಡಗು ಜಿಲ್ಲೆ. ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂಥ ಕರ್ನಾಟಕದ ಎರಡನೇ ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಕೊಡಗು ಜಿಲ್ಲೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಕೊಡಗು ಜಿಲ್ಲೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆ ಕೊಡಗು ಜಿಲ್ಲೆಯಾಗಿದೆ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಸಹ ಕೊಡಗು ಜಿಲ್ಲೆಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಕೊಡಗು ಜಿಲ್ಲೆ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಕೊಡಗು ಜಿಲ್ಲೆ ಹಾಗೂ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಸಹ ಕೊಡಗು ಜಿಲ್ಲೆಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಬೆಂಗಳೂರು ನಗರ ಹಾಗೂ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಸಹ ಬೆಂಗಳೂರಾಗಿದೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹ ಜಿಲ್ಲೆಗಳ ಬಗ್ಗೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಅದನ್ನು ಕಾಲಾನುಕ್ರಮದಲ್ಲಿ ಸಹ ಕೇಳ್ಬೋದು. ಈ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನ ಬೆಂಗಳೂರು ನಗರ, ದ್ವಿತೀಯ ಕೊಡಗು. ಆದರೆ ಇನ್ನು ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆಗಳು, ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವ ಜಿಲ್ಲೆಗಳು ಸೊ ಸೀರಿಯಲ್ ಆಗಿ ನೋಡ್ಕೊತ ಹೋದರೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆಯಲ್ಲಿ ಮೊದಲನೇದಾಗಿ ಬೆಳಗಾವಿ ಇದೆ. ಎರಡನೇದಾಗಿ ಎರಡನೇದಾಗಿ ಕಲಬುರಗಿ ಇದೆ. ಎರಡು ಕಲಬುರಗಿ, ಮೂರು ತುಮಕೂರು ಮತ್ತು ನಾಲ್ಕನೇದಾಗಿ ವಿಜಯಪುರ. ನಮ್ಮ ವಿಜಯಪುರ ಜಿಲ್ಲೆ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದಲ್ಲಿ 4ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 5ನೇದು ಉತ್ತರ ಕನ್ನಡ ಜಿಲ್ಲೆಯು 5ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥ 5 ಜಿಲ್ಲೆಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ಬೆಳಗಾವಿ, 2ನೇದು ಕಲಬುರಗಿ, 3 ತುಮಕೂರು, 4 ವಿಜಯಪುರ ಹಾಗೂ 5 ಉತ್ತರ ಕನ್ನಡ. ನೆಕ್ಸ್ಟ್ ಕ್ವೆಶ್ಚನ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎನ್ನುವ ಪ್ರಶ್ನೆ ಇದೆ.
ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೇಲೆ ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ 1973 ಟೈಗರ್ ಪ್ರಾಜೆಕ್ಟ್ ಅಡಿಯಲ್ಲಿ 1973ರಲ್ಲಿ ಟೈಗರ್ ಪ್ರಾಜೆಕ್ಟ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರುತ್ತದೆ. ಟೈಗರ್ ಪ್ರಾಜೆಕ್ಟ್ ಹುಲಿಯನ್ನು ಸಂರಕ್ಷಣೆ ಮಾಡಲು 1973ರಲ್ಲಿ ಟೈಗರ್ ಪ್ರಾಜೆಕ್ಟ್ ಜಾರಿಗೆ ತಗೊಂಡು ಬರ್ತದೆ. ಈ ಒಂದು ಕಾಯ್ದೆಯ ಪ್ರಕಾರ 1974ರಲ್ಲಿ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಸ್ಥಾಪಿಸಲಾಗುತ್ತದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 1974ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನವು 2 ಬೇರೆ ಬೇರೆ ರಾಜ್ಯಗಳ ಉದ್ಯಾನವನದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ತಮಿಳುನಾಡಿನ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ, ತಮಿಳುನಾಡಿನ ಮಧುಮಲೈ ನ್ಯಾಷನಲ್ ಪಾರ್ಕ್. ಅದೇ ರೀತಿಯಾಗಿ ಕೇರಳದ ವಯನಾಡ್ ನ್ಯಾಷನಲ್ ಪಾರ್ಕ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಒಟ್ಟು ಹುಲಿ ರಾಷ್ಟ್ರೀಯ ಉದ್ಯಾನವನ ಸಂಖ್ಯೆ 5 ಉದ್ಯಾನವನದಲ್ಲಿ ಇದು ಒಂದು ಸಹ ಪ್ರಮುಖವಾಗಿದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಕಂಡುಬರುವಂಥ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಪ್ರಮುಖವಾದಂಥದ್ದು ಚಿಕ್ಕಮಗಳೂರಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದೆಲ್ಲಿ ಕಂಡುಬರುತ್ತಪ್ಪ ಅಂದರೆ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 2 ಕೊಡಗು ಹಾಗೂ ಮೈಸೂರಿನಲ್ಲಿ ಕಂಡುಬರುವಂಥ ಕೊಡಗು ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಎರಡರಲ್ಲಿ ಸಹ ಗಡಿಯನ್ನು ಹಂಚಿಕೊಂಡಿದೆ. ಕೊಡಗು ಮೈಸೂರಿನಲ್ಲಿ ಕಂಡುಬರುವಂಥ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಂದು ಸಹ ಕರೆಯಲಾಗುತ್ತದೆ. ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಂದು ಸಹ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಕರೆಯಲಾಗುತ್ತದೆ. ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ 3ನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇತ್ತೀಚೆಗೆ ಇದಕ್ಕೆ ಕೇಳಲಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು ಕಂಡುಬರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಚಾಮರಾಜನಗರ. ಅದೇ ರೀತಿಯಾಗಿ 4ನೇದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಔಂಸಿ ಅಥವಾ ಅಣಸಿ ರಾಷ್ಟ್ರೀಯ ಉದ್ಯಾನವನ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಬಂಡೀಪುರ ಆಯಿತು. ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಇವು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ 5 ಪ್ರಮುಖ ರಾಷ್ಟ್ರೀಯ ಹುಲಿ ಉದ್ಯಾನವನಗಳಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆ ಇದೆ. ಆಪ್ಷನ್ಸು ಕೋಲ್ಕತ್ತಾ, ಬಾಂಬೆ, ಮದ್ರಾಸ್, ಲಾಹೋರ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಬಾಂಬೆ. ಈ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನು ಸ್ಥಾಪನೆ ಮಾಡಿದ್ದು 1885ರಲ್ಲಿ. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತಪ್ಪ ಅಂದರೆ 1885ರಲ್ಲಿ ಸ್ಥಾಪನೆ ಆಗುತ್ತಿದೆ. ಈ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದರು ಎ.ಓ. ಹೋಮ್ ಇವರು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಮುಂದೆ 1885ರಲ್ಲಿ ಮುಂಬೈ ಅಥವಾ ಬಾಂಬೆನಲ್ಲಿರುವಂಥ ಗೋಕುಲ್ ತೇಜ್ಪಾಲ್ ಸಂಸ್ಕೃತ ಕಾಲೇಜ್ನಲ್ಲಿ 1885ರಲ್ಲಿ ಮುಂಬೈನಲ್ಲಿರುವಂಥ ಗೋಕುಲ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ 1885ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಭೆಯನ್ನು ಸೇರುತ್ತದೆ. ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ವ್ಯಕ್ತಿ ಯಾರು ಎಂದು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಅವರು ಯಾರಪ್ಪ ಅಂದರೆ W.C. ಬ್ಯಾನರ್ಜಿ. ಇವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಹಾಗಾದರೆ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಜನರ ಸಂಖ್ಯೆ ಎಷ್ಟಪ್ಪ ಅಂದರೆ
72 ಜನಪ್ರತಿನಿಧಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದರು. ಪ್ರಥಮ ಬಾರಿಗೆ ನಡೆದಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ 72 ಜನರು ಭಾಗವಹಿಸಿದರು. ಪ್ರಥಮ ಬಾರಿಗೆ ನಡೆದಿದ್ದು ಮುಂಬೈನ ಗೋಕುಲ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು WC ಬ್ಯಾನರ್ಜಿ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದವರು ಎ.ಓ. ಹ್ಯೂಮ್. ಇವರು ಡ್ರೇನ್ ಥಿಯರಿ ಅನ್ನುವಂಥ ಒಂದು ಸಿದ್ಧಾಂತದ ಮೂಲಕ ಇದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದು ನಮ್ಮ ಕರ್ನಾಟಕದ ಸಹ ಒಂದು ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಈಗ ರಾಷ್ಟ್ರೀಯ ಕಾಂಗ್ರೆಸ್ ಇದು ನಮ್ಮ ಕರ್ನಾಟಕದ ಮೇಲೆ ಸಹ ಪ್ರಭಾವವನ್ನು ಬೀರಿದೆ. ಈ ನಮ್ಮ ಕರ್ನಾಟಕದಲ್ಲಿ 1924ರಲ್ಲಿ ಒಂದು ಅಧಿವೇಶನ ನಡೀತು. ಎಲ್ಲಿಯಪ್ಪ ಅಂದರೆ ಬೆಳಗಾವಿನಲ್ಲಿ ನಡೀತೈತಿ. 1924ರ ಬೆಳಗಾವಿ ಅಧಿವೇಶನ. ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ತಾವು ಮಾಡಿದಂಥ ರಾಜಕೀಯದಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಕೇವಲ ಏಕೈಕ ಬಾರಿ. ಅದು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ 1924ರಲ್ಲಿ ನಡೀತೈತಿ ಈ ಒಂದು ಅಧಿವೇಶನ. ಈ ಒಂದು ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನದಲ್ಲಿ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸೋರು ಮಹಾತ್ಮ ಗಾಂಧೀಜಿ. ಆದರೆ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನು ಸಹ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನಡೆಸಲಾಗುತ್ತದೆ. ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಸಿದ್ದಪ್ಪ ಕಂಬಳಿ. ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣಕ್ಕಾಗಿ ಒಂದು ಸಭೆಯನ್ನು ಸಹ ಸೇರಲಾಗುತ್ತದೆ. ನೆಕ್ಸ್ಟ್, ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅನ್ನೋ ಪ್ರಶ್ನೆ ಇದೆ. ಸಂತೋಷ್ ಟ್ರೋಫಿ ಇದರ ಬಗ್ಗೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸು ಕ್ರಿಕೆಟ್, ಕಬಡ್ಡಿ, ಫುಟ್ಬಾಲ್, ಟೆನ್ನಿಸ್ ಇದೆ. ಸಂತೋಷ್ ಟ್ರೋಫಿ ಅನ್ನೋದು ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಯಾವುದು? ಫುಟ್ಬಾಲ್ ಕ್ರೀಡೆಗೆ. ಪ್ರತಿ ವರ್ಷ ಅಖಿಲ ಭಾರತ ಫೆಡರೇಷನ್ ಸಂಸ್ಥೆಯ ವತಿಯಿಂದ ಸಂತೋಷ್ ಟ್ರೋಫಿಯನ್ನು ಆಯೋಜಿಸಲಾಗುತ್ತದೆ. ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. 2022-23ನೇ ಸಾಲಿನಲ್ಲಿ 2022-23ನೇ ಸಾಲಿನಲ್ಲಿ ಸಂತೋಷ್ ಟ್ರೋಫಿಯನ್ನು ಪಡೆದುಕೊಂಡಂಥ ತಂಡ 2022-23ರಲ್ಲಿ ಕರ್ನಾಟಕ ತಂಡವು 2022-23ರಲ್ಲಿ ಸಂತೋಷ್ ಟ್ರೋಫಿಯನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2023-24ರ ಸಾಲಿನಲ್ಲಿ ಸಂತೋಷ್ ಟ್ರೋಫಿಯನ್ನು ಪಡೆದುಕೊಂಡಂಥ ತಂಡ ಸರ್ವಿಸ್ ತಂಡವು ಸಂತೋಷ್ ಟ್ರೋಫಿಯನ್ನು ಪಡೆದುಕೊಂಡಿದೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. 2023-24ನೇ ಸಾಲಿನಂತ ಸಂತೋಷ್ ಟ್ರೋಫಿಯನ್ನು ಪಡೆದುಕೊಂಡಂಥ ತಂಡ ಹೆಸರು ಸರ್ವಿಸ್ ತಂಡ. ಅದೇ ರೀತಿಯಾಗಿ ಅದು ಒಂದು ಯಾವ ಕ್ರೀಡೆಗೆ ಸಂಬಂಧಿಸಪ್ಪ ಅಂದರೆ ಫುಟ್ಬಾಲ್ ಕ್ರೀಡೆಗೆ. ಇದನ್ನು ಸಂತೋಷ್ ಟ್ರೋಫಿಯನ್ನು ಆಯೋಜಿಸುವಂಥ ಸಂಸ್ಥೆ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್. ನೆಕ್ಸ್ಟ್ ಕ್ವೆಶನ್, ಯಾವ ವರ್ಷದಲ್ಲಿ ಬಂಗಾಳದ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ರದ್ದುಪಡಿಸಿತು ಎನ್ನುವ ಪ್ರಶ್ನೆ ಇದೆ. ಬಂಗಾಳದ ವಿಭಜನೆ. ಸೊ ಆಪ್ಷನ್ಸು 1905, 1910, 1911, 1916 ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. 1911 ಬಂಗಾಳದ ವಿಭಜನೆಯನ್ನು ರದ್ದುಪಡಿಸಲಾಗುತ್ತದೆ. ಇದರ ಬಗ್ಗೆ ಸ್ವಲ್ಪ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಬಂಗಾಳದ ವಿಭಜನೆ ರದ್ದುಪಡಿಸಿದ್ದು 1911ರಲ್ಲಿ. ಅದು ರದ್ದುಪಡಿಸೋರು ಯಾರಪ್ಪ ಅಂದರೆ 2ನೇ ಲಾರ್ಡ್ ಹಾರ್ಡಿನ್ಸ್. ಅದಕ್ಕಿಂತ ಮುಂಚೆ ಬಂಗಾಳದ ವಿಭಜನೆ ಆಗಿದ್ದು ಯಾವಪ್ಪ ಅಂದರೆ 1905 ಅಕ್ಟೋಬರ್ 16ರಂದು ಬಂಗಾಳದ ವಿಭಜನೆ ಆಗುತ್ತೆ. ಈ ಒಂದು ಬಂಗಾಳದ ವಿಭಜನೆಯ ನಂತರ 1900 ಅಕ್ಟೋಬರ್ 16 ಆ ಟೈಮಿನಲ್ಲಿ ಒಂದು ಶೋಕ ದಿನ ಅಂತ ಆಚರಣೆ ಮಾಡ್ತಾರೆ. ಶೋಕ ದಿನವನ್ನಾಗಿ ಬಂಗಾಳದ ವಿಭಜನೆ ನಿಮಿತ್ತ ಶೋಕ ದಿನವನ್ನಾಗಿ ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಸಮಯದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ್ ಸೋನಾರ್ ಬಾಂಗ್ಲಾ ಎನ್ನುವಂಥ ಒಂದು ಗೀತೆಯನ್ನು ಸಹ ಬರೀತಾರೆ. ಈ ಒಂದು ಅಮರ್ ಸೋನಾರ್ ಬಾಂಗ್ಲಾ ಇದು ಮುಂದೆ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯನ್ನಾಗಿ ಸಹ ಅಳವಡಿಸಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಈ ಅಕ್ಟೋಬರ್ 16 ಬಂಗಾಳದ ವಿಭಜನೆ ಆದ ನಂತರ ಹಿಂದೂ ಮುಸ್ಲಿಮರನ್ನು ಒಗ್ಗೂಡಿಸಲು ರಕ್ಷಾಬಂಧನವನ್ನು ಸಹ ಆಚರಣೆಗೆ ತರಲಾಗುತ್ತದೆ. ರಕ್ಷಾಬಂಧನ ಇದು ಸಹ ಬಂಗಾಳ ವಿಭಜನೆ ಆದಂಥ ಸಂದರ್ಭದಲ್ಲಿ ಆಚರಣೆಗೆ ತರಲಾಗುತ್ತದೆ. ಈ ಬಂಗಾಳವನ್ನು ವಿಭಜನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಲಾರ್ಡ್ ಕರ್ಜನ್. ಯಾರು? ಲಾರ್ಡ್ ಕರ್ಜನ್ ಇವನು ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಯಾವ ಟೈಮಿಗೆ? 1905 ಅಕ್ಟೋಬರ್ 16ರಂದು. ಇವ ಬಂಗಾಳವನ್ನು ಪೂರ್ವ ಬಂಗಾಳ ಹಾಗೂ ಪಶ್ಚಿಮ ಬಂಗಾಳ ಎಂದು ಎರಡು ತರನಾಗಿ ವಿಂಗಡಣೆ ಮಾಡ್ತಾನೆ. ಪೂರ್ವ ಬಂಗಾಳ ಹಾಗೂ ಪಶ್ಚಿಮ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು 2 ಬಾರಿ ವಿಂಗಡಣೆ ಮಾಡ್ತಾನೆ. ಈ ಪೂರ್ವ ಬಂಗಾಳದ ರಾಜಧಾನಿಯನ್ನು ಢಾಕಾ ಎಂದು ಘೋಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಎಂದು ಘೋಷಣೆ ಮಾಡ್ತಾನೆ. ಮುಂದೆ 1911ರಲ್ಲಿ ಬಂದಂಥ ಎರಡನೇ ಲಾರ್ಡ್ ಹಾರ್ಡಿನ್ಸ್ ಇವರು ಬಂಗಾಳ ವಿಭಜನೆಯನ್ನು ರದ್ದುಪಡಿಸ್ತಾರೆ.
ಲಾರ್ಡ್ ಆರ್ಡಿನ್ಸ್ ಎಷ್ಟರಲ್ಲಿ 1911ರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದುಪಡಿಸ್ತಾರೆ. ನೆಕ್ಸ್ಟ್ ಕ್ವೆಶನ್, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಎನ್ನುವ ಪ್ರಶ್ನೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಅವಾಗವಾಗ ಸುದ್ದಿಯಲ್ಲಿರ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ 1915. ಈ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಇನ್ನು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದರೆ 1915ರಲ್ಲಿ ಹಾಸನದಲ್ಲಿ ಒಂದು ಸಭೆ ನಡೆಯುತ್ತೆ. ಕನ್ನಡವನ್ನು ಬರೆಯುವಂಥ ಸಾಹಿತಿಗಳು ಹಾಗೂ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿರುವಂಥ ಹೋರಾಟಗಾರರು ಕೂಡ ಒಂದು ಸಭೆ ಸೇರ್ತಾರೆ ಇಲ್ಲಿ 1915ರಲ್ಲಿ ಹಾಸನದಲ್ಲಿ. ಈ ಒಂದು ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಕರ್ನಾಟಕ ಹಾಗೂ ಕನ್ನಡಕ್ಕಾಗಿ ಒಂದು ಪರಿಷತ್ತನ್ನು ಸ್ಥಾಪನೆ ಮಾಡೋಣ ಅಂತ ಹೇಳಿದ ಆ ಸಮಯದಲ್ಲಿ 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮೈಸೂರಿನ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರಿಬ್ಬರು ಕೂಡಿಕೊಂಡು ಈ ಒಂದು ಕೃಷ್ಣರಾಜ ಒಡೆಯರ್ ಇವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲು ಅನುಮತಿಯನ್ನು ಕೊಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ, ಅದೇ ರೀತಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಅನುಮತಿ ಕೊಟ್ಟ ನಂತರ 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಗ್ತದೆ. ಇದರ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಬೆಂಗಳೂರಿನಲ್ಲಿರುವಂಥ ಚಾಮರಾಜಪೇಟೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಕೇಂದ್ರ ಕಚೇರಿ ಇದೆ. ಈ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ ನಂತರ 1915ರಲ್ಲಿ ಬೆಂಗಳೂರಿನಲ್ಲಿ ಸಹ ಪ್ರಥಮವಾಗಿ ಒಂದು ಸಭೆಯನ್ನು ಸೇರ್ತೈತೆ. ಪ್ರಥಮ ಅಧಿವೇಶನ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲನೇ ಅಧಿವೇಶನ ಇರ್ತೈತಿ. ಫಸ್ಟ್ ಇದು ಎಷ್ಟಾಗ 1915ರಲ್ಲಿ. ಅದೇ ರೀತಿಯಾಗಿ ಎರಡನೇ ಅಧಿವೇಶನ ಸೆಕೆಂಡ್ ಇದು ಸಹ ಬೆಂಗಳೂರಿನಲ್ಲಿ ನಡೆದಿತ್ತು. ಇದು ಎಷ್ಟರಲ್ಲಿ ಸೆಕೆಂಡ್ ನಡೆದಿರೋದು 1916ರಲ್ಲಿ. ನೆಕ್ಸ್ಟ್ ಥರ್ಡ್ ಮೂರನೇ ಅಧಿವೇಶನ ಇದು ಮೈಸೂರಿನಲ್ಲಿ ನಡಿತೈತಿ. ಮೂರನೇ ಅಧಿವೇಶನ ನಡೆದಿರೋದು ಮೈಸೂರಿನಲ್ಲಿ ನಡಿತೈತಿ. ಈ ಮೈಸೂರು ಅಧಿವೇಶನ ನಡೆದಿರೋದು 1917ರಲ್ಲಿ. ಈ ಮೂರು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರಪ್ಪ ಅಂದರೆ ಎಚ್ ವಿ ನಂಜುಂಡಯ್ಯ. ಯಾರು? ಎಚ್ ವಿ ನಂಜುಂಡಯ್ಯ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಪ್ರಥಮ ಅಧಿವೇಶನ, ದ್ವಿತೀಯ ಅಧಿವೇಶನ ಹಾಗೂ ತೃತೀಯ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಎಂದು. ಇನ್ನು ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ನಮ್ಮ ಕರ್ನಾಟಕದ ಏಲಕ್ಕಿ ನಗರ ಹಾಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುವಂಥ ಜಿಲ್ಲೆಯಾದಂಥ ಹಾವೇರಿಯಲ್ಲಿ ಆಯೋಜಿಸಲಾಗಿತ್ತು. ಎಷ್ಟನೇ ಸಮ್ಮೇಳನಪ್ಪ ಅಂದರೆ 86ನೇ ಸಮ್ಮೇಳನ. ಎಲ್ಲಿ ನಡೆದೈತಿ? ಹಾವೇರಿ ಒಳಗಡೆ ನಡೆದಿದೆ ಇತ್ತೀಚೆಗೆ. ಈ ಹಾವೇರಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ವ್ಯಕ್ತಿ ಯಾರಪ್ಪ ಅಂದರೆ ದೊಡ್ಡ ರಂಗೇಗೌಡ. ಇವರು ಹಾವೇರಿಯಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇದರ ಧ್ಯೇಯವಾಕ್ಯ ಏನಾಗಿದೆಯಪ್ಪ ಅಂದರೆ ಈ ಒಂದು ಸಮ್ಮೇಳನದ ಧ್ಯೇಯವಾಕ್ಯ ಸಾಮರಸ್ಯದ ಭಾವ ಕನ್ನಡದ ಜೀವ. ಕನ್ನಡದ ಜೀವ ಎನ್ನುವುದು ಈ ಒಂದು ಸಮ್ಮೇಳನದ ಧ್ಯೇಯವಾಕ್ಯವಾಗಿತ್ತು. ಇದರ ಅಧ್ಯಕ್ಷತೆ ವಹಿಸೋರು ದೊಡ್ಡ ರಂಗೇಗೌಡರು. ಅದೇ ರೀತಿಯಾಗಿ ನೆಕ್ಸ್ಟ್ನೇ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಸಹ ಘೋಷಣೆಯಾಗಿದೆ. ಇದು ಮಂಡ್ಯದಲ್ಲಿದೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೆಯಲಾಗುತ್ತದೆ. ಇಲ್ಲಿ ಮಂಡ್ಯ. ನೆಕ್ಸ್ಟ್ ಅದೇ ರೀತಿಯಾಗಿ 88ನೇ ಸಾಹಿತ್ಯ ಸಮ್ಮೇಳನ ಇದು ಇತ್ತೀಚೆಗೆ ಈಗ ಡಿಸೆಂಬರ್ನಲ್ಲಿ ನಡೆಯಲಿದೆ. ಡಿಸೆಂಬರ್ನಲ್ಲಿ. ಅದೇ ರೀತಿಯಾಗಿ 88ನೇ ಮುಂದಿನ ವರ್ಷದ ಸಾಹಿತ್ಯ ಸಮ್ಮೇಳನ ಸಹ ನವದೆಹಲಿಯಲ್ಲಿ ನಡೆಯಲಿದೆ. ನವದೆಹಲಿ. ಈ ನೆಕ್ಸ್ಟು ಪರೀಕ್ಷೆಯಲ್ಲಿ ಇನ್ನೊಂದು ಥರ ಪ್ರಶ್ನೆಯನ್ನು ಕೇಳ್ತಾರೆ. ವಿಶ್ವ ಕನ್ನಡ ಸಮ್ಮೇಳನ 3ನೇ ಅಧಿವೇಶನ ಎಲ್ಲಿ ನಡೆಯಲಿದೆ ಅಂತ ಕೇಳ್ತಾರೆ. ಇದು ಸಹ ನವದೆಹಲಿಯಲ್ಲಿ ಘೋಷಣೆಯಾಗಿದೆ. ವಿಶ್ವ ಕನ್ನಡ ಸಮ್ಮೇಳನ 3ನೇ ವಿಶ್ವ ಕನ್ನಡ ಸಮ್ಮೇಳನ ಇದು ನವದೆಹಲಿಯಲ್ಲಿ ಸಹ ನಡೆಯಲಾಗಿತ್ತು. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಯಾವುದು ತೋಟಗಾರಿಕೆ ಬೆಳೆಯಲ್ಲ ಅನ್ನುವ ಪ್ರಶ್ನೆ ಇದೆ. ಆಪ್ಷನ್ಸು ರಬ್ಬರ್, ಕಬ್ಬು, ಟೀ, ಕಾಫಿ. ಸೊ ಇದಕ್ಕೆ ಸರಿಯಾದ ಉತ್ತರ ಕಬ್ಬು. ಈ ಕಬ್ಬು ಎನ್ನುವುದು ಇದು ತೋಟಗಾರಿಕೆ ಬೆಳೆಯಲ್ಲ. ಇದು ಕಬ್ಬು ಅನ್ನೋದು ಇದು ವಾಣಿಜ್ಯ ಬೆಳೆಯಾಗಿದೆ. ಈ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ ಸೊ ಈ ರಬ್ಬರ್, ಟೀ, ಕಾಫಿ ಇವು ಮೂರು ಸಹ
ತೋಟಗಾರಿಕೆ ಬೆಳೆಯಾಗಿವೆ, ಕಬ್ಬು ಅನ್ನುವುದು ವಾಣಿಜ್ಯ ಬೆಳೆಯಾಗಿದೆ. ಈ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಕಬ್ಬು ಇದು ಉಷ್ಣವಲಯದ ಬೆಳೆಯಾಗಿದೆ. ಕಬ್ಬು ಎನ್ನುವುದು ಉಷ್ಣವಲಯದ ಬೆಳೆ, ಉಷ್ಣವಲಯದ ಬೆಳೆಯಾಗಿದೆ. ಉಷ್ಣವಲಯದ ಬೆಳೆ ಹಾಗೂ ವಾಣಿಜ್ಯ ಬೆಳೆ, ಉಷ್ಣವಲಯದ ಬೆಳೆ ಮತ್ತು ವಾಣಿಜ್ಯ ಬೆಳೆಯಾಗಿದೆ. ವಾಣಿಜ್ಯ ಬೆಳೆ. ನೆಕ್ಸ್ಟು ಕಬ್ಬು ಇದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿನ ಕಾರ್ಖಾನೆಯು ಉತ್ತರ ಪ್ರದೇಶದ ಗೋರಖ್ಪುರ್, ಉತ್ತರ ಪ್ರದೇಶದ ಗೋರಖ್ಪುರ್ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿನ ಕಾರ್ಖಾನೆಯನ್ನು ಹೊಂದಿರುವಂತಹ ಒಂದು ಪ್ರದೇಶ ಉತ್ತರ ಪ್ರದೇಶ ಗೋರಖ್ಪುರ್. ಹೀಗಾಗಿ ಇದನ್ನು ಭಾರತದ ಜಾವ ಎಂದು ಕರೆಯಲಾಗುತ್ತದೆ. ಭಾರತದ ಜಾವ ಯಾವುದು? ಉತ್ತರ ಪ್ರದೇಶದ ಗೋರಖ್ಪುರ್. ಇದನ್ನು ಭಾರತದ ಜಾವ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತದಲ್ಲಿ ಬೆಳೆಯುವಂಥ ಕಬ್ಬಿನ ಒಟ್ಟು ಎತ್ತರ ಎಷ್ಟು ಅಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಮ್ಮ ಭಾರತದಲ್ಲಿ ಬೆಳೆಯುವಂಥ ಕಬ್ಬಿನ ಒಟ್ಟು ಎತ್ತರ 3.5 ಮೀಟರ್. ಎಷ್ಟು? 3.5 ಮೀಟರ್. ನೆಕ್ಸ್ಟ್ ಅದೇ ರೀತಿಯಾಗಿ ರಬ್ಬರ್ ಇದು ಸಹ ಇದು ತೋಟಗಾರಿಕೆ ಬೆಳೆಯಾಗಿದೆ. ಟೀ ಮತ್ತು ಕಾಫಿ ಇವು ಸಹ ತೋಟಗಾರಿಕೆ ಬೆಳೆಯಾಗಿದ್ದು ಪಾನೀಯ ಬೆಳೆಗಳಾಗಿವೆ. ಅದೇ ರೀತಿಯಾಗಿ ಹತ್ತಿ ಮತ್ತು ಸೆಣಬು, ಹತ್ತಿ ಮತ್ತು ಸೆಣಬು ಇವೆರಡು ನಾರಿನ ಬೆಳೆಗಳಾಗಿವೆ. ನಾರಿನ ಬೆಳೆ, ಹತ್ತಿ ಮತ್ತು ಸೆಣಬು ನಾರಿನ ಬೆಳೆಗಳು. ಅದೇ ರೀತಿಯಾಗಿ ಬಿದಿರು ಸಹ ಹಸಿರು ಸಸ್ಯವಾಗಿದೆ. ಬಿದಿರು ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿದಿರನ್ನು ಬೆಳೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಮೊದಲ ದುಂಡು ಮೇಜಿನ ಸಮ್ಮೇಳನವನ್ನು ಯಾವಾಗ ನಡೆಸಲಾಯಿತು ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ 1929, 1931, 1932, 1930 ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಥಮ ಬಾರಿಗೆ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು 1930ರಲ್ಲಿ. ಟೋಟಲಾಗಿ ಒಟ್ಟು 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವೆ. ಟೋಟಲಾಗಿ ನಡೆದಂಥ ದುಂಡು ಮೇಜಿನ ಸಮ್ಮೇಳನಗಳ ಸಂಖ್ಯೆ 3. ಅದರಲ್ಲಿ ಪ್ರಥಮವಾಗಿ ನಡೆದಿರೋದು 1930, ದ್ವಿತೀಯವಾಗಿ 1931, ತೃತೀಯವಾಗಿ 1932. ಈ ಪ್ರಥಮವಾಗಿ ನಡೆದಂಥ ದುಂಡು ಮೇಜಿನ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಯಾರೂ ಸಹ ಭಾಗವಹಿಸುವುದಿಲ್ಲ. ಪ್ರಥಮವಾಗಿ ನಡೆದಂಥ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಯಾರೂ ಭಾಗವಹಿಸುವುದಿಲ್ಲ. ಹೀಗಾಗಿ 1931 ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 5 ಅಥವಾ 1 ಡೇಟ್ ಇದೆ, ಮಾರ್ಚ್ ತಿಂಗಳಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತಿದೆ. ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತದೆ. ಈ ಒಂದು ಒಪ್ಪಂದ ಗಾಂಧಿ ಹಾಗೂ ಇರ್ವಿನ್ ಮಧ್ಯೆ ಈ ಒಂದು ಒಪ್ಪಂದ ಆಗುತ್ತಿದೆ. ಒಪ್ಪಂದ ಗಾಂಧಿ ಇರ್ವಿನ್ ಒಪ್ಪಂದ. ಈ ಒಪ್ಪಂದ ನಿರ್ಣಯ ಪ್ರಕಾರ ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಎಷ್ಟರಲ್ಲಿ? 1931ರಲ್ಲಿ. ಮುಂದೆ 1932ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಲಹೆಯಂತೆ ಅಥವಾ ಅವರ ಬೇಡಿಕೆಯಂತೆ ಈ ಒಂದು 3 ಸಮ್ಮೇಳನಗಳು ನಡೆದಿರೋದು ಇಂಗ್ಲೆಂಡ್ನ ಇಂಗ್ಲೆಂಡ್ ರಾಜನ ಅರಮನೆಯಲ್ಲಿ ಈ ಒಂದು ಸಮ್ಮೇಳನ ನಡೆಯುತ್ತೆ. 1932ರಲ್ಲಿ ಅಂಬೇಡ್ಕರ್ ಅವರ ಬೇಡಿಕೆಯಂತೆ ರಾಮ್ಸೆ ಮ್ಯಾಕ್ಸ್ ಡೊನಾಲ್ಡ್ ಎನ್ನುವರು ಮತೀಯ ತೀರ್ಪನ್ನು ಘೋಷಣೆ ಮಾಡ್ತಾರೆ. ಎಷ್ಟರಲ್ಲಿ? 1932ರಲ್ಲಿ ಮತೀಯ ತೀರ್ಪು ಘೋಷಣೆ ಆಗುತ್ತದೆ. ಈ ಒಂದು ಘೋಷಣೆಯ ನಂತರ ಮಹಾತ್ಮ ಗಾಂಧೀಜಿಯವರು ಪುಣೆಯ ಯಾರವಾಡ ಜೈಲಿನಲ್ಲಿ ಉಪವಾಸವನ್ನು ಕೈಗೊಳ್ಳುತ್ತಾರೆ. ಅವರು ಪುಣೆಯ ಯಾರವಾಡ ಜೈಲಿನಲ್ಲಿ. ಆನಂತರ 1932ರಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಮಧ್ಯೆ ಒಂದು ಒಪ್ಪಂದವಾಗುತ್ತದೆ. ಆ ಒಂದು ಒಪ್ಪಂದ ಹೆಸರೇನಪ್ಪ ಅಂದರೆ ಪುಣಾ ಒಪ್ಪಂದ ಅಥವಾ ಯಾರವಾಡ ಒಪ್ಪಂದ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಸರ್ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ಯಾವ ಒಡೆಯರ್ ಕೆಳಗೆ ದಿವಾನರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. 4ನೇ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಸರ್ ವಿಶ್ವೇಶ್ವರಯ್ಯನವರು 1912ರಿಂದ 1918ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ 1912ರಿಂದ 1918ರ ಕಾಲಾವಧಿಯಲ್ಲಿ ಇವರು ತೆಗೆದುಕೊಂಡಂಥ ಪ್ರಮುಖವಾದಂಥ ನಿರ್ಣಯಗಳು ಯಾವಪ್ಪ ಅಂದರೆ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. 1913. ನೆಕ್ಸ್ಟ್ 1915 ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು. ನೆಕ್ಸ್ಟು 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ. 1915ರಲ್ಲಿ ಕನ್ನಡ ಸಾಹಿತ್ಯ. ನೆಕ್ಸ್ಟ್ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಸಹ ಸ್ಥಾಪನೆ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಆಗಿದ್ದು 1916
ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು 1916ರಲ್ಲಿ. ಇವರು ಒಟ್ಟು ಕಾರ್ಯನಿರ್ವಹಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಒಟ್ಟು 6 ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾರೆ. ಅದು ಯಾವಾಗಪ್ಪ ಅಂದರೆ 1912ರಿಂದ 1918 ಕಾಲಾವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಗದ್ದರ್ ಪಕ್ಷದ ಪ್ರಧಾನ ಕಚೇರಿ ಎಲ್ಲಿತ್ತು ಎನ್ನುವ ಪ್ರಶ್ನೆ ಇದೆ. ಗದ್ದರ್ ಪಕ್ಷ ಇದನ್ನು ಅಮೇರಿಕದ ಶಾನ್ ಫ್ರಾನ್ಸಿಸ್ಕೋ ಎನ್ನುವಂಥ ನಗರದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಲಾಲ್ ಹರ್ದಯಾಳ್. ಯಾರು? ಲಾಲ್ ಹರ್ದಯಾಳ್ ಎನ್ನುವರು ಗದ್ದರ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಈ ಗದ್ದರ್ ಪಕ್ಷದ ಕೇಂದ್ರ ಕಚೇರಿ ಇರೋದು ಶಾನ್ ಫ್ರಾನ್ಸಿಸ್ಕೋ, ಇದು ಅಮೇರಿಕಾದಲ್ಲಿದೆ. ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲು ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸಿರುವಂಥ ವಿದೇಶಿಗರನ್ನು ಒಗ್ಗೂಡಿಸಿ, ಭಾರತದಲ್ಲಿರುವಂಥ ಬೇರೆ ವಿದೇಶಿಗರನ್ನು ಒಗ್ಗೂಡಿಸಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಹಾಗೂ ಭಾರತದ ಜನರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನೆರವನ್ನು ಅಥವಾ ಅರಿವನ್ನು ಮೂಡಿಸಲು ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ, ಮುಂದೆ ಈ ಒಂದು ಪಕ್ಷದಿಂದ ಒಂದು ಗದ್ದರ್ ಪಕ್ಷದ ಒಂದು ಪತ್ರಿಕೆಯನ್ನು ಸಹ ಬಿಡುಗಡೆ ಮಾಡಲಾಗುತ್ತದೆ. ಆ ಪತ್ರಿಕೆ ಹೆಸರು ಏನಪ್ಪ ಅಂದರೆ ಹಿಂದೂಸ್ತಾನಿ ಗದ್ದರ್ ಎನ್ನುವಂಥ ಒಂದು ಪತ್ರಿಕೆಯನ್ನು ಸಹ ಬಿಡುಗಡೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಅದೇ ರೀತಿಯಾಗಿ ಗದ್ದರ್ ಪಕ್ಷದ ನಂತರ ಕರಾಚಿ ಅಧಿವೇಶನ 1931ರಲ್ಲಿ ನಡೆದೈತಿ. ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ಒಂದು ಅಧಿವೇಶನದಲ್ಲಿ ಭಾರತದ ಜನರಿಗೆ ಮೂಲಭೂತ ಹಕ್ಕುಗಳ ನೀಡುವುದರ ಬಗ್ಗೆ ಬ್ರಿಟಿಷರಿಗೆ ಒತ್ತಾಯಿಸಲು ಭಾರತದ ಜನರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಬೇಕೆಂದು ಬ್ರಿಟಿಷರಿಗೆ ಒತ್ತಾಯಿಸಲು ಪ್ರಥಮ ಬಾರಿಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಯಾವ ಒಂದು ಅಧಿವೇಶನದಲ್ಲಿ? ಕರಾಚಿ ಅಧಿವೇಶನದಲ್ಲಿ. ಎಷ್ಟರಲ್ಲಿ? 1931ರಲ್ಲಿ. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಕ್ವೆಶನ್, 1921ರ ಮೋಪ್ಲಾ ದಂಗೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಎನ್ನುವ ಪ್ರಶ್ನೆ ಇದೆ. ದ ಮಲಬಾರ್ ರೆಬಲಿಯನ್ ದಂಗೆ, ಮೋಪ್ಲಾ ದಂಗೆ, ಇದನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿತ್ತು, ಯಾವ ರಾಜ್ಯದಲ್ಲಿ ನಡೆಯಿತು ಅನ್ನೋ ಪ್ರಶ್ನೆ ಇದೆ. ಅಸ್ಸಾಂ, ಬೆಂಗಾಳ, ಪಂಜಾಬ್, ಕೇರಳ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಕೇರಳ ರಾಜ್ಯದ ಕರಾವಳಿ ತೀರವಾದಂತಹ ಮಲಬಾರ್ ತೀರದಲ್ಲಿ, ಕೇರಳ ರಾಜ್ಯದ ಕರಾವಳಿ ತೀರವನ್ನು ಮಲಬಾರ್ ತೀರ ಅಂತಾರೆ. ಈ ಒಂದು ಮಲಬಾರ್ ತೀರದಲ್ಲಿ ಮೋಪ್ಲಾ ಎನ್ನುವಂಥ ಒಂದು ದಂಗೆ ನಡೀತೆ. ಈ ಒಂದು ದಂಗೆ ನಡೆಯಲಿಕ್ಕೆ ಕಾರಣ ಏನಪ್ಪ ಅಂದರೆ ತೆರಿಗೆ ದರ ಹೆಚ್ಚಳ ಕಾರಣಕ್ಕಾಗಿ ಈ ಒಂದು ತೆರಿಗೆ ದರ ಹೆಚ್ಚಳದಿಂದ 1921ರಲ್ಲಿ ಮೋಪ್ಲಾ ದಂಗೆ ನಡೀತೈತಿ. ತೆರಿಗೆ ದರ ಹೆಚ್ಚಳ ಕಾರಣದಿಂದ. ಹಾಗಾದರೆ ತೆರಿಗೆ ದರವನ್ನು ಜಾರಿಗೆ ತಂದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳೋಣ. 1790ರಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು 1793ರಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಗೊಂಡು ಬಂದವರು ಯಾರಪ್ಪ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. 1793ರಲ್ಲಿ ಜಮೀನ್ದಾರಿ ಪದ್ಧತಿ ಇದನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಅದೇ ರೀತಿಯಾಗಿ 1793ರಲ್ಲಿ ಜಮೀನ್ದಾರಿ ಪದ್ಧತಿ, 1820ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, 1793, 1820, 1833ರಲ್ಲಿ ಸಹ 1820ರಲ್ಲಿ ಮಹಾಲ್ವಾರಿ, 1820ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, 1793, 1833ರಲ್ಲಿ ಮಹಾಲ್ವಾರಿ ಪದ್ಧತಿ. ಸೊ ಇದರ ಬಗ್ಗೆ ಕನ್ಫ್ಯೂಷನ್ ಇದೆ, ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಮಾಡೋಣ. ನೆಕ್ಸ್ಟ್ ಕ್ವೆಶನ್, ಗಾಳಿಯ ವೇಗ ಮತ್ತು ದಿಕ್ಕನ್ನು ಯಾವುದರಿಂದ ಅಳೆಯಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಗಾಳಿಯ ವೇಗ ಮತ್ತು ದಿಕ್ಕನ್ನು ಅನಿಮೋಮೀಟರಿಂದ ಅಳೆಯಲಾಗುತ್ತದೆ. ಆಪ್ಷನ್ಸ್ ನೋಡಿಕೊಳ್ಳೋದಾದ್ರೆ ಥರ್ಮೋಮೀಟರ್, ಅನಿಮೋಮೀಟರ್, ಬಾರೋಮೀಟರ್ ಹಾಗೂ ಹೈಗ್ರೋಮೀಟರ್ ಇದೆ. ಈ ಗಾಳಿಯು, ಇದಕ್ಕೆ ಸರಿಯಾದ ಉತ್ತರ ಅನಿಮೋಮೀಟರ್. ಗಾಳಿಯು ಅತಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸುತ್ತದೆ. ಹೀಗಾಗಿ ಗಾಳಿಯ ಮೇಲೆ ವಾತಾವರಣದ ಆರ್ದ್ರತೆ, ತಾಪಮಾನ ಹಾಗೂ ವಾತಾವರಣದಲ್ಲಿರುವಂಥ ಪ್ರಮುಖವಾದಂಥ ಆರ್ದ್ರತೆ, ತಾಪಮಾನ ಹಾಗೂ ಒತ್ತಡ ಇವೆಲ್ಲವೂ ಸಹ ಪರಿಣಾಮವನ್ನು ಬೀರುತ್ತವೆ. ಅದೇ ರೀತಿಯಾಗಿ ಥರ್ಮೋಮೀಟರ್, ಇದನ್ನು ತಾಪಮಾನವನ್ನು ಅಳೆಯಲು ಬಳಸಲಾಗುತ್ತದೆ. ತಾಪಮಾನವನ್ನು ಅಳೆಯಲು ಬಳಸಲಾಗುತ್ತದೆ. ನೆಕ್ಸ್ಟು ಬಾರೋಮೀಟರ್, ಇದು ಗಾಳಿಯ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತದೆ. ಬಾರೋಮೀಟರ್ ಎನ್ನುವುದು ಗಾಳಿಯ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತದೆ. ಅಥವಾ ಹೈಗ್ರೋಮೀಟರ್, ನೆಕ್ಸ್ಟ್ ಇದನ್ನು
ಆರ್ದ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಘಟನೆ DRDO ಅನ್ನು ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು ಎನ್ನುವ ಪ್ರಶ್ನೆ ಇದೆ. DRDO ಇದರ ಬಗ್ಗೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. DRDO ಇದರ ಲಾಂಗ್ ಫಾರ್ಮ್ ಕೇಳ್ತಾರೆ ಎಲ್ಲ. ಅದೇ ರೀತಿಯಾಗಿ DRDO ಬಗ್ಗೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಇದು ಸ್ಥಾಪನೆ ಆಗಿದ್ದ ವರ್ಷ ಕೇಳಿದ್ದಾರೆ. ಆಪ್ಷನ್ಸ್ 56, 58, 62, 1968 ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. 1958. 1958 ಜನವರಿ 1. 1958 ಜನವರಿ 1ರಂದು ಇದನ್ನು ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಇರುವುದು ಪ್ರಸ್ತುತ ನವದೆಹಲಿಯಲ್ಲಿದೆ. ಪ್ರಸ್ತುತ ಇದರ ಮುಖ್ಯಸ್ಥರಾಗಿ ಸಮೀರ್ ವಿ ಕಾಮತ್ ಅವರಿದ್ದಾರೆ. ಸಮೀರ್ ವಿ ಕಾಮತ್ ಇವರು DRDOನ ಪ್ರಸ್ತುತ ಮುಖ್ಯಸ್ಥರು ಹಾಗೂ ನಿರ್ದೇಶಕರಾಗಿದ್ದಾರೆ. ಈ ಸಮೀರ್ ವಿ ಕಾಮತ್ ಇವರು DRDO ಮುಖ್ಯಸ್ಥರಾಗಿದ್ದಾರೆ. ಪರೀಕ್ಷೆಯಲ್ಲಿ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಎಂದು ಕೇಳ್ತಾರೆ. ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿ ಯಾವಾಗಲೂ DRDO ಮುಖ್ಯಸ್ಥರಿರ್ತಾರೆ. ಈ DRDO ಮುಖ್ಯಸ್ಥರು ಪ್ರಸ್ತುತ ಯಾರಪ್ಪ ಅಂದರೆ ಸಮೀರ್ ವಿ ಕಾಮತ್. ಪ್ರಸ್ತುತ ನಮ್ಮ ಭಾರತ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರಿಗೆ ವೈಜ್ಞಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಿರೋರು ಸಮೀರ್ ವಿ ಕಾಮತ್. ಅದೇ ರೀತಿಯಾಗಿ DRDO ಲಾಂಗ್ ಫಾರ್ಮ್ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಇದರ ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದು DRDOದ ಲಾಂಗ್ ಫಾರ್ಮ್ ಆಗಿದೆ. ಅದೇ ರೀತಿ DRDO ಇದು ಒಂದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದಪ್ಪ ಅಂದರೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಪ್ರಮುಖವಾದಂಥ ಕಾರ್ಯ ರಕ್ಷಣಾ ಇಲಾಖೆಗೆ ಬೇಕಾದಂಥ ಯುದ್ಧ ಶಸ್ತ್ರಾಸ್ತ್ರಗಳು ಹಾಗೂ ಕ್ಷಿಪಣಿಗಳನ್ನು ತಯಾರಿಸುವುದು DRDOದ ಪ್ರಮುಖವಾದಂಥ ಕಾರ್ಯವಾಗಿದೆ. ಈ DRDO ತಯಾರಿಸಿದಂಥ ಕ್ಷಿಪಣಿಗಳನ್ನು ಒಡಿಶಾದ ಬಾಲ್ಸೂರ್ನಲ್ಲಿರುವಂಥ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಅಥವಾ ಪರೀಕ್ಷಿಸಲಾಗುತ್ತದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಸೊ ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಅದೇ ರೀತಿಯಾಗಿ ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಚಲಿತ ಘಟನೆಗಳ ಮಾಹಿತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಸಹ ಫಾಲೋ ಮಾಡಿ. ಧನ್ಯವಾದಗಳು.